Hi students, welcome to the first PUC online class. So this is the class number 3, the first chapter, Introduction to the Computer, students. So note this point, introduction, the class number 3. In the previous class, we already discussed the basic parts of the computer in-depthly. So physical agi ನಾನು ನಿಮಗೆ ಪಾರ್ಟ್ಸ್ ಯಾವ್ಯಾವ್ದು ಇರುತ್ತೆ ಅನ್ನೋದನ್ನ ಕೂಡ ಶೋ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಹಾಗೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇಂಡಿವಿಜುವಲ್ ಕಾನ್ಸೆಪ್ಟ್ಸ್ ಏನೇನಕ್ಕೆ ಯೂಸ್ ಆಗುತ್ತೆ, ಅದರ ಯೂಸೇಜ್ ಹೇಗಿರುತ್ತೆ, ಅದನ್ನ ಹೇಗೆ ಕನೆಕ್ಟ್ ಮಾಡಬೇಕು, ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ಇಂದ ಅಡ್ವಾಂಟೇಜಸ್ ಏನು ಅಂತ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಕೂಡ ಆ ಕ್ಲಾಸ್ ನ ಸಕ್ಸಸ್ಫುಲ್ ಆಗಿ ಕೇಳಿದ್ದೀರಾ. ಸೊ ಈ ಕ್ಲಾಸ್ ಅಲ್ಲಿ ಸಮ್ another concepts na study ಮಾಡ್ಲಿಕ್ಕೆ ಹೋಗ್ತಿದ್ದೀವಿ. So take on the next concept, that is called functional units of the computer. Right on students? Functional units of the computer. The functional units of the computer is also known as basic units of the computer. So ಬಹಳ ಚೆನ್ನಾಗಿ ನೆನಪಿಟ್ಕೊಳ್ಳಿ, functional units of the computer ಅಂದ್ರೆ ಒಂದೇ, basic units of the computer ಅಂತಂದ್ರೆ ಒಂದೇ. Right on students? Some basic units of the computers are the point number 1, which is called input unit. The point number 2, CPU. Under that A, control unit. B, ALU. C, registers. The next one, memory unit. The next one, output unit. So these are all called the functional units of the computer, basic units of the computer. So write on the next one students, the block diagram of functional units of the computer. ನಿಮ್ಮ functional units block diagram na ಬರ್ಕೊಳ್ಳಿ. So it's very important students. ನಿಮ್ಮ annual examination ಗೆ ಕೂಡ ಬಹಳ ಇಂಪಾರ್ಟೆಂಟ್. You should connect the units. So one is called for input, another one is called output. So this is called the basic units of the computer, block diagram students. So you can see here some different units. You can see all units in the diagram also.
if you observe that the first preference we should give to the input unit. The next preference you should give to the CPU, which is called Central Processing Unit. Under that we are having three categories. The first one is called CU, called Control Unit. The point number 2, ALU, we will call it as Arithmetic and Logic Unit. The next one called Registers. And next preference we have to give for Memory Unit. So the last one called Output Unit. So diagram ಎಲ್ಲರೂ ನೀಟಾಗಿ ಬರ್ಕೊಳ್ಳಿ ಸ್ಟೂಡೆಂಟ್ಸ್. ಆನ್ಯುವಲ್ ಎಕ್ಸಾಮಿನೇಷನ್ ಗೆ ಕೂಡ ಬಹಳ ಇಂಪಾರ್ಟೆಂಟ್. ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ವರೆಗೂ ಈ ಕ್ವೆಶ್ಚನ್ ನ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿಗೆ ಈ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್, ಈ ಕಾನ್ಸೆಪ್ಟ್ ಕೂಡ ಬಹಳ ಇಂಪಾರ್ಟೆಂಟ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದ ಫಂಕ್ಷನಲ್ ಯೂನಿಟ್ಸ್ ಆಫ್ ದ ಕಂಪ್ಯೂಟರ್, ಫಸ್ಟ್ ಕಾನ್ಸೆಪ್ಟ್ ಕಾಲ್ಡ್ ಇನ್ಪುಟ್ ಯೂನಿಟ್. ಯಾವುದು ಸ್ಟೂಡೆಂಟ್ಸ್ ಫಸ್ಟ್ ಕಾನ್ಸೆಪ್ಟ್? ಇನ್ಪುಟ್ ಯೂನಿಟ್ ಅಂತ ಕರಿತೀವಿ. ಸರ್ ಇನ್ಪುಟ್ ಯೂನಿಟ್ ಅಂತಂದ್ರೆ ಏನು? ನೇಮೇ ಹೇಳ್ತಾ ಇದೆ ವಿಚ್ ಇಸ್ ಯೂಸ್ಡ್ ಟು ಗಿವ್ ಇನ್ಪುಟ್ ಅಂತ ಹೇಳಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ಪುಟ್ ಯೂನಿಟ್ ಈಸ್ ಆಲ್ವೇಸ್ ಯೂಸ್ಡ್ ಟು ಗಿವ್ ಇನ್ಪುಟ್ ಟು ದ ಕಂಪ್ಯೂಟರ್. ನಿಮ್ಮ ಕಂಪ್ಯೂಟರ್ಗೆ ಇನ್ಪುಟ್ ನ ಕೊಡುವಂತ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ ಅಂತಂದ್ರೆ ನಿಮ್ಮ ಇನ್ಪುಟ್ ಯೂನಿಟ್ ತಗೊಳ್ತಾರೆ. ಇನ್ಪುಟ್ ಯೂನಿಟ್ ಇಂದ ಇನ್ಪುಟ್ ನಮ್ಮ ಕಂಪ್ಯೂಟರ್ಗೆ ಪಾಸ್ ಆಗುತ್ತೆ, ನಥಿಂಗ್ ಬಟ್ ಸೆಂಡ್ ಆಗುತ್ತೆ. ಸಮ್ ಇನ್ಪುಟ್ ಡಿವೈಸಸ್ ನ ಯೂಸ್ ಮಾಡ್ಕೊಂಡು ಇನ್ಪುಟ್ ಯೂನಿಟ್ ಸೆಂಡ್ ಮಾಡ್ತಾನೆ. ನಾವು ಬೇಸಿಕ್ ಪಾರ್ಟ್ಸ್ ಅಂತ ತಗೊಂಡಾಗ ಮಾನಿಟರ್ ನ ಡಿಸ್ಕಸ್ ಮಾಡಿದೀವಿ, ಕೀಬೋರ್ಡ್ ನ ಡಿಸ್ಕಸ್ ಮಾಡಿದೀವಿ, ಮೌಸ್ ನ ಡಿಸ್ಕಸ್ ಮಾಡಿದೀವಿ, ಪ್ರಿಂಟರ್ ನ ಡಿಸ್ಕಸ್ ಮಾಡಿದೀವಿ, ಸಿಪಿಯು ನ ಡಿಸ್ಕಸ್ ಮಾಡಿದೀವಿ, ಸ್ಪೀಕರ್ ನ ಡಿಸ್ಕಸ್ ಮಾಡಿದೀವಿ. ಇವು ಎಲ್ಲ ಡಿವೈಸಸ್ ಅಲ್ಲಿ ಇನ್ಪುಟ್ ಡಿವೈಸಸ್ ಅಂತ ಕೆಲವನ್ನ ಮಾತ್ರ ಸಪರೇಟ್ ಮಾಡ್ತೀವಿ. ಆ ಕೆಲವು ಯಾವುದು ಅಂತಂದ್ರೆ ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ಕೀಬೋರ್ಡ್ ಅಂಡ್ ಮೌಸ್ ಆರ್ ದ ಬೆಸ್ಟ್ ಇನ್ಪುಟ್ ಡಿವೈಸಸ್ ಆಫ್ ದ ಕಂಪ್ಯೂಟರ್. ಅಲ್ಲಿಗೆ ಇನ್ಪುಟ್ ಯೂನಿಟ್ ಇಂದ ಇನ್ಪುಟ್ ಸೆಂಡ್ ಆಗುತ್ತೆ ಅಂತಂದ್ರೆ ಇನ್ಪುಟ್ ಡಿವೈಸಸ್ ಯಾವುದು ಸರ್ ಅಂತಂದ್ರೆ ತುಂಬಾ ಸಿಂಪಲ್, ಕೀಬೋರ್ಡ್ ಅಂಡ್ ಮೌಸ್. ಯೂಸಿಂಗ್ ಕೀಬೋರ್ಡ್ ಅಂಡ್ ಮೌಸ್ we can send input to the computer. And note this point students, input unit will convert input to the computer understandable form. So ನಾನು ನಿಮಗೆ ಇವತ್ತು ಹೊಸ ಒಂದು ವಿಷಯನ ಹೇಳ್ತಾ ಇದ್ದೀನಿ. ಏನು ಹೊಸ ವಿಷಯ ಅಂತಂದ್ರೆ ಕಂಪ್ಯೂಟರ್ ಡೋಂಟ್ ನೋ ಎನಿ ಅದರ್ ಲ್ಯಾಂಗ್ವೇಜ್. ನಾವು ಜನರಲ್ ಆಗಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂದ್ರೆ ಏನಂತ ಕರಿತೀವಿ ಸರ್? ಕಂಪ್ಯೂಟರ್ಗೆ ಇಂಗ್ಲಿಷ್ ಗೊತ್ತು ಸರ್ ಅಂತ ಹೇಳಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಂಪ್ಯೂಟರ್ಗೆ ಯಾವುದೇ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಗೊತ್ತಿರುವಂತಹ ಲ್ಯಾಂಗ್ವೇಜ್ ಒಂದೇ ಒಂದು, ನಾವು ಅದನ್ನ ಬೈನರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಬೈನರಿ ಲ್ಯಾಂಗ್ವೇಜ್. ಈ ಬೈನರಿ ಲ್ಯಾಂಗ್ವೇಜ್ ಒಳಗಡೆ ಏನಿರುತ್ತೆ? you'll be surprised students. It is the combination of zeros and ones. ನಿಮ್ಮ ಬೈನರಿ ಲ್ಯಾಂಗ್ವೇಜ್ ಒಳಗಡೆ ಏನಿರುತ್ತೆ ಅಂತಂದ್ರೆ ಇಲ್ಲ zeros ಇರುತ್ತೆ, ಇಲ್ಲ ones ಇರುತ್ತೆ. ಈ zeros and ones ಕಾಂಬಿನೇಷನ್ ಮಾತ್ರನೇ ನಿಮ್ಮ ಕಂಪ್ಯೂಟರ್ಗೆ ಗೊತ್ತಾಗುವಂತದ್ದು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ zeros and ones ಅದು ಕನ್ವರ್ಟ್ ಆಗ್ಬಿಡುತ್ತೆ. ಯಾವುದರಿಂದ ಕನ್ವರ್ಟ್ ಆಗುತ್ತೆ? ನಿಮ್ಮ ಇನ್ಪುಟ್ ಯೂನಿಟ್ ನೀವು ಕೊಟ್ಟಿರುವಂತ ಇಂಗ್ಲಿಷ್ ವರ್ಡ್ ನ ಆರ್ ಕನ್ನಡ ವರ್ಡ್ ನ ಆರ್ ಹಿಂದಿ ವರ್ಡ್ ನ ನೀವು ಯಾವುದೇ ಕೊಡಿ ಕಂಪ್ಯೂಟರ್ಗೆ, ಅವ್ನು zeros and ones ಆಗಿ ಕನ್ವರ್ಟ್ ಮಾಡಿ ಕೊಟ್ಬಿಡ್ತಾರೆ. ದಿಸ್ ಇಸ್ ದ ವರ್ಕಿಂಗ್ ಆಫ್ ಇನ್ಪುಟ್ ಯೂನಿಟ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. Input unit is used to give input to the computer using some input devices. Example, keyboard, mouse. Input unit will convert input to the computer understandable form. That is called binary. It is a combination of zeros and ones. Idea banta? It is the point number 2, which is called CPU. CPU one full form ide anta helidini. Nenepidiya? CPU stands for Central Processing Unit. Central Processing Unit anta ಹೇಳಿ. Central Processing Unit ಅಂದ್ರೆ ಏನು ಸರ್? I was already explained. Almost all works are handled by CPU only. It is the main part of the computer. It is the heart of the computer. It is the brain of the computer. So ಒಂದು ಕಂಪ್ಯೂಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾಂಪೋನೆಂಟ್ ಯಾವುದು ಅಂತಂದ್ರೆ which is called CPU. CPU can handle all types of work. ಅಂದ್ರೆ
ಒನ್ಸ್ ಇನ್ಫಾರ್ಮೇಶನ್ ಸಿಪಿಯು ಹೋಗಿದ ತಕ್ಷಣ ಅದರ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನ ನೋಡ್ಕೊಳ್ಳುವಂತ ರೆಸ್ಪಾನ್ಸಿಬಿಲಿಟಿ ಯಾವುದು ಅಂತಂದ್ರೆ ಸಿಪಿಯು. ಅದ್ರ ಹೆಸರಲ್ಲೇ ಇದೆ, ಇಟ್ ಈಸ್ ಅ ಪ್ರೊಸೆಸಿಂಗ್ ಯೂನಿಟ್. ನಾವು ಡೆಫಿನೇಷನ್ ಅಲ್ಲಿ ಓದಿದೀವಿ ಏನಂತ, ಇಟ್ ಕ್ಯಾನ್ ಪ್ರೊಸೆಸ್ ದ ಡೇಟಾ. ಪ್ರೊಸೆಸಿಂಗ್ ಇಸ್ ನಥಿಂಗ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇನ್ಫಾರ್ಮೇಶನ್. ಕಂಪ್ಯೂಟರ್ ಇನ್ಫಾರ್ಮೇಶನ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಅದು ಯಾವುದರ ಸಹಾಯದಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಸಿಪಿಯು ಸಹಾಯದಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಐಡಿಯಾ ಬಂತಾ? ಸೊ ಸಿಪಿಯು ಒಳಗಡೆ again ನಮಗೆ 3 ಯೂನಿಟ್ ಸಿಗುತ್ತೆ ನೋಡಿ. The first one is called control unit, ALU, registers. Take down the first one students, which is called control unit. ನೀವು ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಬಹುದು 3 ಯೂನಿಟ್ಸ್ ಇಲ್ಲ ಇದೆ. Control unit, the name itself indicates. Control unit is used to control all signals of the computer. ನಿಮ್ಮ ಕಂಪ್ಯೂಟರ್ ನ ಎಲ್ಲ ಸಿಗ್ನಲ್ಸ್ ನ ಕಂಟ್ರೋಲ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಯಾವುದು ಅಂತಂದ್ರೆ ಕಂಟ್ರೋಲ್ ಯೂನಿಟ್ ಅದು ಆಗಿರುತ್ತೆ. ಸಿಯು ಅಂತಂದ್ರೆ ಫುಲ್ ಫಾರ್ಮ್, ಸಿ ಅಂತಂದ್ರೆ ಕಂಟ್ರೋಲ್, ಯು ಅಂತಂದ್ರೆ ಯೂನಿಟ್ ಅಂತ. ಸರ್ ಯಾವ್ಯಾವ ಟೈಪ್ ಆಫ್ ಸಿಗ್ನಲ್ಸ್ ನ ಇವನ್ ಕಂಟ್ರೋಲ್ ಮಾಡ್ತಾನೆ? ತುಂಬಾ ಸಿಂಪಲ್ ಸ್ಟೂಡೆಂಟ್ಸ್. ಇವನ್ ಯಾವ ಟೈಪ್ ಆಫ್ ಸಿಗ್ನಲ್ಸ್ ನ ಕಂಟ್ರೋಲ್ ಮಾಡ್ತಾನೆ ಅಂತಂದ್ರೆ ಇಟ್ ಕ್ಯಾನ್ ಕಂಟ್ರೋಲ್ ಇನ್ಪುಟ್ ಸಿಗ್ನಲ್ಸ್, ಇಟ್ ಕ್ಯಾನ್ ಕಂಟ್ರೋಲ್ ಪ್ರೊಸೆಸಿಂಗ್ ಸಿಗ್ನಲ್ಸ್, ಇಟ್ ಕ್ಯಾನ್ ಕಂಟ್ರೋಲ್ ಮೆಮೊರಿ ಸಿಗ್ನಲ್ಸ್, ಇಟ್ ಕ್ಯಾನ್ ಕಂಟ್ರೋಲ್ ಔಟ್ಪುಟ್ ಸಿಗ್ನಲ್ಸ್. ಅಲ್ಲಿಗೆ ನಿಮ್ಮ ಕಂಪ್ಯೂಟರ್ ಒಳಗಡೆ ಏನೆಲ್ಲ ಆಪರೇಷನ್ಸ್ ಆಗ್ಬೇಕು ಅದನ್ನೆಲ್ಲ ಮೇಂಟೈನ್ ಮಾಡಿ ಕಂಟ್ರೋಲ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಕಂಟ್ರೋಲ್ ಯೂನಿಟ್. ನೋಡಿ ಹೆಸರಲ್ಲೇ ಇದೆ, ಇನ್ಪುಟ್ ಯೂನಿಟ್ ಇನ್ಪುಟ್ ನ ಕಳಿಸ್ತಾನೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಪ್ರೊಸೆಸಿಂಗ್ ನ ಮಾಡ್ತಾನೆ, ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ನ ಮಾಡ್ತಾನೆ. ಕಂಟ್ರೋಲ್ ಯೂನಿಟ್ is used to control all types of signals of the computer such as input signals, processing signals, memory signals, output signals. Idea one, the students. Take the next one, that is called ALU. ALU stands for, you know full formula, write down, arithmetic and logic unit. Notice students, ತುಂಬಾ ಸಿಂಪಲ್. ಸೊ ALU ಫುಲ್ ಫಾರ್ಮ್ ಏನು ಸರ್? ಎಕ್ಸಾಮ್ ಗಳಲ್ಲಿ ಫುಲ್ ಫಾರ್ಮ್ಸ್ ಕೂಡ ಕೇಳ್ತಿರ್ತಾರೆ. ALU ಫುಲ್ ಫಾರ್ಮ್ ಏನು ಅಂತಂದ್ರೆ ತುಂಬಾ ಸಿಂಪಲ್, which is called A is nothing but arithmetic and L is nothing but logic, U is nothing but unit. Arithmetic and logic unit ಅಂತ ಕರಿತೀವಿ. It is used to solve all types of mathematical problems. Arithmetic and logic unit ಕೆಲಸ ಏನು ಅಂತಂದ್ರೆ ನೀವು ಕಂಪ್ಯೂಟರ್ಗೆ ಕ್ಯಾಲ್ಕುಲೇಷನ್ ಅಂತ ಕಳಿಸಿದಾಗ, ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಅಂತ ಕಳಿಸಿದಾಗ ಅದನ್ನ ಸಾಲ್ವ್ ಮಾಡೋ ರೆಸ್ಪಾನ್ಸಿಬಿಲಿಟಿ ALUದು. ಫಾರ್ ಎಕ್ಸಾಂಪಲ್ 2 + 3 ಅಂತ ನೀವು ಕಳಿಸ್ಬಿಡ್ತೀರಾ. 2 + 3, 2 + 3 ಆನ್ಸರ್ ಎಷ್ಟು? 5. ಆ 5 ಆನ್ಸರ್ ನ ಕಳಿಸೋ ರೆಸ್ಪಾನ್ಸಿಬಿಲಿಟಿ ಯಾರು ಅಂದ್ರೆ ALU. ಅದನ್ನ ಯಾರು ಮಾಡೋದಿಲ್ಲ. ಐಡಿಯಾ ಬಂತ? ಒಬ್ಬೊಬ್ಬರದ್ದು ಒಂದೊಂದು ವರ್ಕ್. ಅಲ್ಲಿ ಬೇಸಿಕ್ ಆಪರೇಷನ್ಸ್ ಅಲ್ಲಿ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಒಂದು ವರ್ಕ್ ಏನು ಅಂತಂದ್ರೆ ಇಟ್ ಈಸ್ ಯೂಸ್ಡ್ ಟು ಸಾಲ್ವ್ ಆಲ್ ಟೈಪ್ಸ್ ಆಫ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್. ಇದು ನಮಗೆ 2 ಯೂನಿಟ್ ಸಿಗುತ್ತೆ ಸ್ಟೂಡೆಂಟ್ಸ್, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥಮೆಟಿಕ್ ಯೂನಿಟ್ ಅಂಡ್ ಲಾಜಿಕ್ ಯೂನಿಟ್. ನೋಡಿ, ಅರ್ಥಮೆಟಿಕ್ ಯೂನಿಟ್ ಅಂಡ್ ಲಾಜಿಕ್ ಯೂನಿಟ್. ಅರ್ಥಮೆಟಿಕ್ ಯೂನಿಟ್ ಇಂದ ಅಡ್ವಾಂಟೇಜ್ ಏನು ಸರ್? ತುಂಬಾ ಸಿಂಪಲ್. ನೋಡಿ ಸ್ಟೂಡೆಂಟ್ಸ್, ಇಟ್ ಕ್ಯಾನ್ ಸಾಲ್ವ್ ದ ಬೇಸಿಕ್ ಮ್ಯಾಥಮೆಟಿಕ್ ಪ್ರಾಬ್ಲಮ್ಸ್, ಸಮ್ ಅರ್ಥಮೆಟಿಕ್ ಪ್ರಾಬ್ಲಮ್ಸ್ ವಿಚ್ ಇಸ್ ಕಾಲ್ಡ್ addition, subtraction, multiplication, division, etc. ನೋಡಿ, ನೀವೇನ್ ಕೂಡ್ತೀರಾ, ಕಳಿತೀರಾ, ಗುಣಾಕಾರ, ಭಾಗಾಕಾರ, ಈ ತರಹದ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಂತದ್ದು ಅರ್ಥಮೆಟಿಕ್ ಯೂನಿಟ್. ಇನ್ನೊಬ್ಬ ಯಾರು? ಲಾಜಿಕ್ ಯೂನಿಟ್. ಸರ್ ಲಾಜಿಕ್ ಯೂನಿಟ್ ಕೆಲಸ ಏನು? ಇವತ್ತೇ ಮೈಂಡ್ ಅಲ್ಲಿ ನೆನ್ಪಿಟ್ಕೊಳ್ಳಿ, 2 years ಜರ್ನಿಗೆ ತುಂಬಾ ಇಂಪಾರ್ಟೆಂಟ್. ಲಾಜಿಕ್ ಯೂನಿಟ್ ಕೆಲಸ ಏನು ಅಂತಂದ್ರೆ, ಲಾಜಿಕ್ ಅಂದಿದ ತಕ್ಷಣ 3 ಜ್ಞಾಪಕ ಬರ್ಬೇಕು ನಿಮ್ಗೆ, ವಿಚ್ ಇಸ್ ಕಾಲ್ಡ್ ಅಂಡ್, ಆರ್, ನಾಟ್. ಅಂಡ್ ಆರ್ ನಾಟ್, ಈ 3 ನಾವು ಲಾಜಿಕಲ್ ಅಂತ ಕರಿತೀವಿ. ನೀವು ಸಿಂಪಲ್ ಆಗಿ ಅಂಡ್ ನ ಈ ತರ ರೆಪ್ರೆಸೆಂಟ್ ಮಾಡ್ತೀರಾ, ಆರ್ ಇವನ್ನ ನಾಟ್ ಅಂತ ಕರಿತೀವಿ. ಕೀಬೋರ್ಡ್ ಅಲ್ಲಿ ಈ ಸಿಂಬಲ್ಸ್ ಇರುತ್ತೆ. ಐಡಿಯಾ ಬರ್ತಾ ಇದೆಯಾ? ಸೊ ಅಂಡ್, ಆರ್, ನಾಟ್, ಈ 3 ಸಿಂಬಲ್ಸ್ ನ ನಾವು ಲಾಜಿಕ್ ಅಂತ ಕರಿತೀವಿ. ಅಂದ್ರೆ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ is used to solve all types of mathematical problems. Some arithmetical problems are addition, subtraction, multiplication, division, etc. Some logical problems are and, or, not. All are solved by ALU only. Idea barta? Take on the point number 3, which is called, ಯಾವ next one? Registers.
symbol called registers. So registers andre ಏನು? It is used to store intermediate results data as a temporarily ಅಂತ ಕರಿತೀವಿ. ಏನ್ ಸರ್ ಟೆಂಪರರಿಲಿ ಅಂತಂದ್ರೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಮಾತ್ರ ಸ್ಟೋರ್ ಮಾಡ್ಕೊಳ್ಳುವಂತವನ್ನ ನಾವು ಟೆಂಪರರಿ ಮೆಮೊರಿ ಅಂತ ಕರಿತೀವಿ. ಜಾಸ್ತಿ ಹೊತ್ತು ಸ್ಟೋರ್ ಮಾಡ್ಕೊಳ್ಳುವಂತವನ್ನ ನಾವು ಪರ್ಮನೆಂಟ್ ಮೆಮೊರಿ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ ಪರ್ಮನೆಂಟ್ ಮೆಮೊರಿ ಅಂತಂದ್ರೆ ವಿಚ್ ನೆವರ್ ಎರೇಸ್, ಅವ್ನು ಎರೇಸ್ ಆಗೋದೇ ಇಲ್ಲ. ಟೆಂಪರರಿ ಅಂತಂದ್ರೆ ಇಟ್ ಮೇ ಎರೇಸ್ ಆಫ್ಟರ್ ಸಮ್ ಟೈಮ್, ಸ್ವಲ್ಪ ಹೊತ್ತಾಗಿದ ತಕ್ಷಣ ಅವನೇನಾಗ್ಬಿಡ್ತಾನೆ, ಎರೇಸ್ ಆಗ್ಬಿಡ್ತಾನೆ. ಇದನ್ನ ನಾವು ಟೆಂಪರರಿ ಮೆಮೊರಿ ಅಂತ ಕರಿತೀವಿ. ಜಾಸ್ತಿ ಹೊತ್ತು ಸ್ಟೋರ್ ಆಗೋನ ಪರ್ಮನೆಂಟ್ ಮೆಮೊರಿ ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರಿಜಿಸ್ಟರ್ಸ್ ಏನು ಅಂತಂದ್ರೆ ಇಟ್ ಈಸ್ ಬೇಸಿಕಲಿ ಟೆಂಪರರಿ ಮೆಮೊರಿ. CPU has number of registers. We will call it as general purpose registers ಅಂತ ಕರಿತೀವಿ. ತುಂಬಾ ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಕೂಡ ಇರುತ್ತೆ. ಏನಕ್ಕೋಸ್ಕರ ಯೂಸ್ ಆಗುತ್ತೆ? ಯಾವ್ದಾದ್ರು ರಿಸಲ್ಟ್ ಅಂತ ಬಂದಾಗ ಅವನನ್ನ ಸ್ವಲ್ಪ ಹೊತ್ತು ಸ್ಟೋರ್ ಮಾಡ್ಕೊಂಡು ಆಮೇಲೆ ಮೇನ್ ಮೆಮೊರಿಗೆ ಸೆಂಡ್ ಮಾಡೋವರೆಗೂ ಇಟ್ಕೊಳ್ಳುವಂತವನ್ನ ನಾವು ರಿಜಿಸ್ಟರ್ಸ್ ಅಂತ ಕರಿತೀವಿ. ಯಾವ್ದೊಂದು ಇಂದ ರಿಸಲ್ಟ್ ರಿಲೀಸ್ ಆಗಿರುತ್ತೆ, ಅವ್ನು ಹೋಗ್ಬೇಕಾಗಿರೋದು ಮೆಮೊರಿಗೆ, ಬಟ್ ಏನು ಬೇರೆ ವರ್ಕ್ ಅಲ್ಲಿ ಬಿಸಿ ಆಗ್ಬಿಡ್ತಾನೆ. ಅಂತ ಟೈಮಲ್ಲಿ ಸಿಯು ಏನ್ ಮಾಡ್ತಾನೆ, ಆ ರಿಸಲ್ಟ್ ಸ್ವಲ್ಪ ಹೊತ್ತು ರಿಜಿಸ್ಟರ್ ಅಲ್ಲಿ ಇಡ್ತಾನೆ. ಅದನ್ನ ನಾವು ರಿಜಿಸ್ಟರ್ಸ್ ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರಿಜಿಸ್ಟರ್ಸ್ ಆರ್ ಯೂಸ್ಡ್ ಟು ಸ್ಟೋರ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಅಂಡ್ ಡೇಟಾ ಆಸ್ ಎ temporarily. CPU has number of general purpose registers. Some general purpose registers, as you can say, are 0, are 1, are 2, are 3, etc. R stands for registers. Register 0, 1, 2, 3 ಅಂತ different registers ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿಗೆ CPU ಅನ್ನೋದು ಕಂಪ್ಲೀಟ್ ಆಗುತ್ತೆ. CPU ಒಳಗಡೆ 3 ಸ್ಟೂಡೆಂಟ್ಸ್ which is called CU, ALU, registers. Idea banta? Take on the point number 3 which is called memory unit. Very important. Observe here students, memory unit. The name itself indicates ಎಲ್ಲರಿಗೂ memory ಇದೆಯಾ, ವರ್ಕ್ ಆಗ್ತಿದ್ಯಾ? That's very important. Memory unit is used to store data, information as a permanently. So ನಿಮ್ಮ ಮೆಮೊರಿ ಯೂನಿಟ್ ಏನಕ್ಕೋಸ್ಕರ ಯೂಸ್ ಆಗುತ್ತೆ? ನಿಮ್ಮ ಡೇಟಾನಾಗ್ಲಿ ಇನ್ಫಾರ್ಮೇಶನ್ ಆಗ್ಲಿ ಸ್ಟೋರ್ ಮಾಡ್ಕೊಳ್ತದೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೆಮೊರಿ ಯೂನಿಟ್ ಆಲ್ಸೋ ಹ್ಯಾವಿಂಗ್ ಸಮ್ ಟೈಪ್ಸ್. ನಿಮ್ಮ ಮೆಮೊರಿ ಯೂನಿಟ್ ಅಲ್ಲಿ ಟೈಪ್ಸ್ ಇದೆ ಸ್ಟೂಡೆಂಟ್ಸ್. ಮೆಮೊರಿ ಯೂನಿಟ್ ಅಲ್ಲಿ ಟೈಪ್ಸ್ ಯಾವ್ದು ಅಂತಂದ್ರೆ ಒನ್ ಇಸ್ ಕಾಲ್ಡ್ ಪ್ರೈಮರಿ ಮೆಮೊರಿ. The point number 2, another one is called secondary memory. Idea banta? Memory students, don't confuse. Memory unit is used to store data, information. Memory unit has two types. The first one is called primary memory. The point number 2 is called secondary memory. ಅಂದ್ರೆ ಪ್ರೈಮರಿ ಮೆಮೊರಿಯಲ್ಲಿ ಮತ್ತೆ ಟೈಪ್ಸ್ ಬರುತ್ತೆ, ಸೆಕೆಂಡರಿ ಮೆಮೊರಿಯಲ್ಲಿ ಮತ್ತೆ ಟೈಪ್ಸ್ ಬರುತ್ತೆ. ಅದರ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೈಮರಿ ಮೆಮೊರಿನ ನಾವಿಲ್ಲಿ ಟೆಂಪರರಿ ಮೆಮೊರಿ ಅಂತ ಕರಿತೀವಿ. ಸೆಕೆಂಡರಿ ಮೆಮೊರಿನ ನಾವಿಲ್ಲಿ ಪರ್ಮನೆಂಟ್ ಮೆಮೊರಿ ಅಂತ ಕರಿತೀವಿ. ನೀವು ತುಂಬಾ ಮೆಮೊರಿ ಡಿವೈಸಸ್ ನ ಕೂಡ ನೋಡಿರ್ತೀರಾ. ಲೈಕ್ ಸಿಡಿಗಳನ್ನ ನೋಡಿರ್ತೀರಾ, ಡಿವಿಡಿಗಳನ್ನ ನೋಡಿರ್ತೀರಾ, ಪೆನ್ ಡ್ರೈವ್ ಗಳನ್ನ ನೋಡಿರ್ತೀರಾ, ನಿಮ್ಮ ಸೆಲ್ ಫೋನ್ ನಲ್ಲಿರೋ ಮೆಮೊರಿ ಚಿಪ್ ಗಳನ್ನ ನೋಡಿರ್ತೀರಾ. ಸೊ ದೀಸ್ ಆರ್ ಆಲ್ ಕಾಲ್ಡ್ ಟೈಪ್ಸ್ ಆಫ್ ಮೆಮೊರಿ ಡಿವೈಸಸ್. ಅದ್ರ ಬಗ್ಗೆ ಎಲ್ಲಾನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾನು ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇವತ್ತು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೆಮೊರಿ ಯೂನಿಟ್ ಅಂದ ತಕ್ಷಣ ಟೂ ಟೈಪ್ಸ್ ಮಾತ್ರ. ಒನ್ ಇಸ್ ಕಾಲ್ಡ್ ಪ್ರೈಮರಿ ಮೆಮೊರಿ, ಅನದರ್ ಒನ್ ಇಸ್ ಕಾಲ್ಡ್ secondary memory. Take on the point number 4 which is called output unit. Observe here students, output unit. The name itself indicates. ನೀವು ಆಲ್ರೆಡಿ ಫೆಮಿಲಿಯರ್. ಇನ್ಪುಟ್ ಯೂನಿಟ್ ಅಂತಂದ್ರೆ ಏನು ಅಂತ ಹೇಳಿ ನಿಮಗೆ ಗೊತ್ತಿದೆ. ಈಗ ನೀವು ಕಲಿಯಲಿಕ್ಕೆ ಹೋಗ್ತಾ ಇರೋದೇನು ಅಂತಂದ್ರೆ ಔಟ್ಪುಟ್ ಯೂನಿಟ್ ಅಂತ ಕರಿತೀವಿ. ಸರ್ ಔಟ್ಪುಟ್ ಯೂನಿಟ್ ಅಂದ್ರೆ ಏನು, ಔಟ್ಪುಟ್ ಯೂನಿಟ್ ಹೇಗಿರುತ್ತೆ ಸರ್? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಔಟ್ಪುಟ್ ಯೂನಿಟ್ ಈಸ್ ಯೂಸ್ಡ್ ಟು ಗಿವ್ ಔಟ್ಪುಟ್ ಟು ದ ಯೂಸರ್. ಇನ್ಪುಟ್ ಅಲ್ಲಿ ಇನ್ಪುಟ್ ಏನಾಗಿರುತ್ತೆ, ಕಂಪ್ಯೂಟರ್ಗೆ ಹೋಗಿರುತ್ತೆ. ಔಟ್ಪುಟ್ ಅಲ್ಲಿ ಏನಾಗುತ್ತೆ, ಔಟ್ಪುಟ್ ಯೂಸರ್ಗೆ ಸಿಗುತ್ತೆ. ಯೂಸರ್ ಅಂದ್ರೆ ಯಾರು? ಕಂಪ್ಯೂಟರ್ ನ ಯಾರು ಯೂಸ್ ಮಾಡ್ತಾ ಇದೀವಿ ಅವ್ರನ್ನ ನಾವು ಯೂಸರ್ ಅಂತ ಕರಿಬೇಕು.
ನೀವು ಕಂಪ್ಯೂಟರ್ ನ ಯೂಸ್ ಮಾಡ್ತಾ ಇದ್ದೀರಾ, ನೀವೇ ಯೂಸರ್. ಬೇರೆಯವರು ಕಂಪ್ಯೂಟರ್ ನ ಯೂಸ್ ಮಾಡ್ತಿರ್ತಾರ, ಅವರೇ ಯೂಸರ್. ಅಲ್ಲಿಗೆ ಯೂಸರ್ ಔಟ್ಪುಟ್ ನ ತಗೊಳ್ಳೋದು ಯಾವ ಯೂನಿಟ್ ಇಂದ ಅಂತಂದ್ರೆ ಔಟ್ಪುಟ್ ಯೂನಿಟ್ ಇಂದ ತಗೊಳುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಔಟ್ಪುಟ್ ಯೂನಿಟ್ ಸೆಂಡ್ ಔಟ್ಪುಟ್ ಟು ದ ಯೂಸರ್ ಯೂಸಿಂಗ್ ಸಮ್ ಔಟ್ಪುಟ್ ಡಿವೈಸಸ್. ನಾನು ಆಗ್ಲೇ ತಾನು ಹೇಳಿದೆ, ಬೇಸಿಕ್ ಪಾರ್ಟ್ಸ್ ಅಂತ ಹೇಳಿ ಡಿಸ್ಕಸ್ ಮಾಡಿದೀವಿ ಅಂತ. ಮಾನಿಟರ್, ಕೀಬೋರ್ಡ್, ಮೌಸ್, ಪ್ರಿಂಟರ್, ಸ್ಪೀಕರ್, ಸಿಪಿಯು ನ ಡಿಸ್ಕಸ್ ಮಾಡಿ. ಇದರಲ್ಲಿ ಇನ್ಪುಟ್ ಡಿವೈಸಸ್ ಅಂತ ಹೇಳಿ ಕೀಬೋರ್ಡ್, ಮೌಸ್ ನ ನೀವೇನ್ ಮಾಡಿರ್ತೀರ, ತಗೊಂಡಿರ್ತೀರ. ಹಾಗೆ ಔಟ್ಪುಟ್ ಡಿವೈಸಸ್ ಅಂದ್ರೆ ಯಾವುದು? ಔಟ್ಪುಟ್ ಡಿವೈಸಸ್ ಅಂತಂದ್ರೆ ನಿಮ್ಮ ಪ್ರಿಂಟರ್ ಅಂಡ್ ಸ್ಪೀಕರ್. ಪ್ರಿಂಟರ್ ಅಂಡ್ ಸ್ಪೀಕರ್ಸ್ ಇವ್ರನ್ನ ನಾವೇನಂತ ಕರಿತೀವಿ, ಔಟ್ಪುಟ್ ಯೂನಿಟ್ ಅಂತ ಹೇಳ್ತೀವಿ. Note the point, students. Output unit will convert output to the user understandable form. ಇದೇನಾಗುತ್ತೆ ಅಂತಂದ್ರೆ ಕಂಪ್ಯೂಟರ್ ಆಲ್ರೆಡಿ ಝೀರೋಸ್ ಅಂಡ್ ಒನ್ಸ್ ಅಲ್ಲಿ ಕನ್ವರ್ಟ್ ಆಗಿರುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ಕಂಪ್ಯೂಟರ್ಗೆ ಒಂದೇ ಲ್ಯಾಂಗ್ವೇಜ್ ಗೊತ್ತು, ಬೈನರಿ ಲ್ಯಾಂಗ್ವೇಜ್. ಅದರಲ್ಲಿ ಝೀರೋಸ್ ಅಂಡ್ ಒನ್ಸ್ ಬಿಟ್ರೆ ನೀನು ಇರೋಲ್ಲ ಅಂತ ಹೇಳಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದನ್ನ ಕನ್ವರ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಇನ್ಪುಟ್ ಆಗಿರುತ್ತೆ. ನಮಗೆ ಔಟ್ಪುಟ್ ಕೊಡುವಾಗ ಝೀರೋಸ್ ಅಂಡ್ ಒನ್ಸ್ ಬೇಡ. ನಾವ್ ಇನ್ಪುಟ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ್ರೆ ನಮ್ಗೆ ಔಟ್ಪುಟ್ ಆ ಲ್ಯಾಂಗ್ವೇಜ್ ಅಲ್ಲಿ ಬೇಕು. ಅಂದ್ರೆ ನಾನು ಟೈಪ್ ಮಾಡ್ತಾ ಇದ್ದೀನಿ, ಎ ಅಂತ ಟೈಪ್ ಮಾಡಿದ್ರೆ ನನಗೆ ಝೀರೋಸ್ ಅಂಡ್ ಒನ್ಸ್ ಬೇಡ, ನನಗೆ ಎ ಅಂತಾನೆ ಸ್ಕ್ರೀನ್ ಮೇಲೆ ಬರಬೇಕು. ಕನ್ನಡ ಟೈಪ್ ಮಾಡಿದ್ರೆ ಕನ್ನಡ ಬರಬೇಕು, ಹಿಂದಿ ಟೈಪ್ ಮಾಡಿದ್ರೆ ಹಿಂದಿ ಬರಬೇಕು. ಅಲ್ಲಿಗೆ ಇನ್ಪುಟ್ ನಾವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿರ್ತೀವಿ, ಕಂಪ್ಯೂಟರ್ ನಮಗೆ ಮತ್ತೆ ಅದೇ ಲ್ಯಾಂಗ್ವೇಜ್ ಅಲ್ಲಿ ಔಟ್ಪುಟ್ ನ ಕೊಡಬೇಕು. ಅಲ್ಲಿಗೆ ಝೀರೋಸ್ ಅಂಡ್ ಒನ್ಸ್ ಅಲ್ಲಿ ಇರುವಂತದನ್ನ ಎಗೇನ್ ಔಟ್ಪುಟ್ ಯೂನಿಟ್ ಕನ್ವರ್ಟ್ ಮಾಡ್ತಾನೆ. ಯಾವ್ದಕ್ಕೆ ಕನ್ವರ್ಟ್ ಮಾಡ್ತಾನೆ? ಯೂಸರ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ್ರೆ ಆ ಲ್ಯಾಂಗ್ವೇಜ್, ವಿಚ್ ಇಸ್ ಕಾಲ್ಡ್ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್. ಔಟ್ಪುಟ್ ಯೂನಿಟ್ is used to give output to the user using some output devices such as printer, speaker, etc. Output unit will convert output to the user understandable form. Idea banta students? This is about your basic units of the computer, which is called functional units of the computer. Functional units andha takshana 7 sigutta students. Main agi 4 anta tagoltivi. Input, CPU, memory, output 4. CPU, under that we are having only 3, which is called control unit, ALU, registers. So this is called the block diagram of basic units of the computer. So 5 marks ke question barbodu or 3 marks ke question barbodu. ಚೆನ್ನಾಗಿ ಕಲ್ತ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಈ ಕ್ಲಾಸ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚಾಪ್ಟರ್ ನ ಕಂಟಿನ್ಯೂ ಮಾಡೋಣ. Thank you so much.